ಸಾಧನೆ ಮಾಡೋಕ್ಕೆ ಕಾರಣಕ್ಕೂ ತಂದೆ ತಾಯಿ ಪ್ರೋತ್ಸಾಹ ಆಮೇಲೆ ಶಾಲೆ ಶಿಕ್ಷಕರ ಕನ್ನಡ ಪರಿಶ್ರಮ. ಯಾವ ಸ್ಕೂಲಲ್ಲಿ ಯಾವ ಸ್ಕೂಲಲ್ಲಿ ಗೌರ್ಮೆಂಟ್ ಹೈಸ್ಕೂಲ್ ಗೌರ್ಮೆಂಟ್ ಸ್ಕೂಲಲ್ಲಿ ಗೌರ್ಮೆಂಟ್ ಹೌದಾ? ಅವರಲ್ಲೇ ಸರ್ವಿಸ್ ಗೌರ್ಮೆಂಟ್ ಸ್ಕೂಲ್ಗೆ ಸರ್ವಿಸ್ ಮಾಡ್ತಾರೆ. ಹೌದು, ಟೀಚರ್ ಇರ್ತಾರೆ. ಅದೇ ಸ್ಕೂಲ್ ಅದು ಅಡ್ಮಿಷನ್ ಕೊಡ್ತೀವಿ. ಕನ್ನಡ ವಿಶೇಷ ಗೌರ್ಮೆಂಟ್ ಸ್ಕೂಲ್ ಎಲ್ಲ ಭಾಳ ಹೆಮ್ಮೆ ಅನ್ಸುತ್ತೆ. ನಮ್ಮ ತರಫಿನವರು ಮತ್ತು ನಮ್ಮ ಸಮಾಜದವರ ನಮ್ಮ ಮಕ್ಕಳಿಗೆಲ್ಲ ಹೌದು. ಯಾಕಂದ್ರೆ ಇತ್ತೀಚಿನ ದಿನಗಳಲ್ಲಿ ದೊಡ್ಡ ಸಿಟಿ ಇರತಕ್ಕಂಥ ಖಾಸಗಿ ಶಿಕ್ಷಣ ಸಂಸ್ಥೆ ಓದಿದವರೇ ಶಾಲೆಯ ಮಕ್ಕಳು. ಬಟ್ ಗೌರ್ಮೆಂಟ್ ಸ್ಕೂಲ್ ಓದಿರ್ತಕ್ಕಂಥ ಮಗುನು ಇಡೀ ರಾಜ್ಯಕ್ಕೆ ಪ್ರಥಮ ರ್ಯಾಂಕ್ ಬಂದರೆ ಮಾಡಲ್ಲ. 25-27 ಜನ ರೀ. ಅದರಲ್ಲಿ 6 ಜನ ಪ್ರೈವೇಟ್ ಸ್ಕೂಲ್, ಕನ್ನಡ ಮೀಡಿಯಂ ಒಬ್ಬಳೇ ಗೌರ್ಮೆಂಟ್ ಸ್ಕೂಲ್. ಭಾಳ ಸಂತೋಷ. ನಮ್ಮ ತಾಲೂಕು ಶಿವೇಗೌಡ ಆಟ ನಮ್ಮ ಒಂದು ಇದನ್ನು ಕಂಪೂರ್ ಅಂತೇಳಿ ನಮ್ಮ ಕಾಲೇಜ್ ಮತ್ತೆ ಹೇಳ್ದಂಗೆ ಗೌರ್ಮೆಂಟ್ ಸ್ಕೂಲ್ ವಿಶೇಷ ಪ್ರಾರ್ಥನೆ ವಿಶೇಷ ಪ್ರಾರ್ಥನೆ ದೇವ್ರ ಮಿತ ಐತಿ. ಮುಂದೇನು ಓದಪ್ಪ ಸಾಮಾನ್ಯ ಫಸ್ಟ್ ಕೆಲಸನೇ ಕೇಳಿದಂತೆ ಅಲ್ಲೆಲ್ಲ IIT ಇಂಜಿನಿಯರ್ ಇದ್ದಾರೆ. ಒಂದು ತಾಸು ಕೂರ್ತದೆ ಪೂರ ತಲೆ ಕಟ್ರೆ ಇನ್ನು ಔಟ್ ಬರೋದು ಮಾಡಿದ್ರೆ ಗೀಟ್ ಅಂತ ಬೆಸ್ಟ್ ಕೆಲಸ ಡಾಕ್ಟರ್ ಆಗಬೇಕು. ಏನು ಮೆರಿಟ್ ಮೇಲೆ ಈ ಸ್ಕೋರ್ ಮಾಡಿದ್ರು ಎಲ್ಲ ಮೆರಿಟ್ ಮೇಲೆ ಆಸಕ್ತಿ ಡಾಕ್ಟರ್ ಆಗಬೇಕು. ಅದು ಡಾಕ್ಟರ್ಗೆ ಕೊಟ್ಟು ಮಾಡ್ತೀರಿ ಮಳ್ಳಿ 3 ಸೇರಿ ಬಡವರ ಡಾಕ್ಟರ್ ಆಗಬೇಕು. ಬಡವರ ಡಾಕ್ಟ್ರಾಗೆ ಹೆಸರಾಗುತ್ತೆ. ಅದಕ್ಕೋಸ್ಕರ ನಿಮ್ಮ ಮನೆಗೆ ಬಂದು ಆಶೀರ್ವಾದ ಮಾಡೋಕ್ಕಂತ ಕಾಯ್ತಿದ್ವಿ. ನೀವು ಮತ್ತು ಬೆಳಗಾವಿ ಹೋಗಿದ್ವಿ ಮತ್ತು ಸುಭಾಷಣೆ ಮತ್ತೆ ಸರ್ ಮನೆ ಬರ್ತೇವೆ. ಮತ್ತು ನಿಮಗೇನು ಸಮಾಜ ಯಾವತ್ತೂ ನಿಮ್ಮ ಜೊತೆಗೆ ಇರುತ್ತೆ. ಯಾವ ಗುರಿ ಮುಟ್ಬೇಕಂತ ಯಾವ ಒಳ್ಳೆಯ ಸಾಧನೆ ಸಾಧನದಿತ್ತು ಇಡೀ ಸಮಾಜ ನಮಗದು ಮತ್ತು ಅದೇ ಒಂದು ಕೊಟ್ಟು ಬರೋದು ಚೆನ್ನಾಗ್ಬೋದು. ನಿಮಗೆ ಸರಸ್ವತಿ ಓದಬೇಕಾದ್ರೆ ಹಾಗೆ ಬಸವಣ್ಣರ ಆಶೀರ್ವಾದ, ಶಿವರ ಆಶೀರ್ವಾದ, ಇಡೀ ಸಮಾಜದೆಲ್ಲ ಇದೇ ಆಶೀರ್ವಾದ ಇರುತ್ತೆ. ನಮ್ಮ ಮಗುವಿಗೆ ಅವರು ಕೂಡ ಇವರು ಹಳ್ಯಾಳ ಗೌಡ್ರು, ನಾವು ಮಲಬದಿ ಗೌಡ್ರು. ನಾನು ಒಂದೇ ಪ್ರಶ್ನೆ, ನಮ್ಮ ಗೌಡ್ರ ಮಕ್ಕಳು ಶಾಣ್ಯಾರ ಆಗುದಿಲ್ಲ. ಬಟ್ ನೀವು ಗೌಡ್ರು ಇದ್ದು ಶಾಣ್ಯಾರ ಹೆಂಗ ಮಾಡಿದ್ರೆ ಬಿಟ್ಟು ನನ್ಗೆ ಗೊತ್ತೈತ್ರಿಪ್ಪ. ಮಾಸ್ತರ್ ಮಕ್ಕಳು ಶಾಣ್ಯಾರನ್ನ ಆಗ್ತಾರೆ. ಕಾರಣ ಅಂದ್ರೆ ಅವ್ರ ಮನೆಯೊಳಗಿರುವಂತ ಸಂಸ್ಕಾರ. ನಾವು ಗೌಡ್ರಲ್ಲಿ ಸಂಸ್ಕಾರದ ಕೊರತೆ ಬಹಳ ಇರ್ತೈತಿ. ಬಟ್ ನೀವು ಗೌಡ್ರು ಇದ್ರು ಟೀಚರ್ ಇರುವುದರಿಂದ ನೀವು ಆ ಸಂಸ್ಕಾರವನ್ನು ನಿಮ್ಮ ಮನೆಯೊಳಗೆ ಇಟ್ಕೊಂಡು ಬಂದ್ರಿ ಅಂತೇಳಿ ತಂಗಿ ಇವತ್ತು ಇಡೀ ರಾಜ್ಯಕ್ಕನ ಒಂದೇ ನಂಬರ್ ಬಂದು ತಾಲೂಕಿಗೆ ಅಟ್ಟ ಅಲ್ರಿ ಇಡೀ ನಮ್ಮ ವಂಶಕ್ಕೆ ಒಂದು ದೊಡ್ಡ ಕೀರ್ತಿಯನ್ನ ಅವತ್ತು ತಂದ. ಅದು ತಂಗಿ ಒಂದ್ ನೆನಪಿಟ್ಕೋ, ನೀವು ಫಸ್ಟ್ ಬಂದಿರಿ ಎದರಿಂದ ಅಂದ್ರೆ ತಾಯಿ ತಂದೆ ಪುಣ್ಯ ಇದೆ. ಅವರು ಕೊಟ್ಟಂತ ಸಂಸ್ಕಾರದಿಂದ ಅದಕ್ಕೆ
ನಾಳೆ ನೀ ಡಾಕ್ಟರ್ ಆಗ ಏನಾಗ್ತೀಯ ನೀ ಎಲ್ಲೇ ಹೋಗಿ, ಬಟ್ ತಾಯಿ ತಂದೆ ಮಾಡಿದಂಥ ಸಂಸ್ಕಾರ ನಿನಗೆ ಕಲಿಸ್ಕೊಟ್ಟಾರ, ಅದನ್ನ ಎಂದೂ ಮರಿಬೇಡವ. ದೇವ್ರು ನಿನಗೆ ಒಳ್ಳೇದು ಮೆಣಸಿನಕಾಯಿ ಅಂದ್ರೆ ಮುಗಿದು ಕತ್ತೆ ಹೊಲ ಕಬ್ಬು ಇಂಥದನ್ನ ಸಂಸ್ಕಾರ ಮಾಡ್ಕೊಂಡು ಬನ್ನಿ ನಮ್ಮ ಮಕ್ಕಳಿಗೆ. ವಿದ್ಯಾಭ್ಯಾಸ ಮಾಡೋದು, ರ್ಯಾಂಕ್ ಪಡೆಯೋದು, ನೌಕರಿ ಹಿಡಿಯೋದು ಕಡಿಮೆ ಬಾಳ, ವ್ಯಾಪಾರ ಮಾಡೋದು ಕಡಿಮೆ ಬಾಳ. ಅಂತಂದ್ರಾಗ ನಮ್ಮ ಮಗಳು ಈ ರ್ಯಾಂಕ್ ಬಂದ ನಮ್ಮ ಸಮಾಜಕ್ಕೆ ಒಂದು ದೊಡ್ಡ ಶಿಖರ ಆಗಿದ್ದಾವೆ, ದೊಡ್ಡ ಹೆಮ್ಮೆ ಪಟ್ಟು ನಾವು ಪಡ್ತಾ ಇದ್ದೀವಿ. ನಮ್ಮ ಸಮಾಜಕ್ಕೆ ಒಂದು ರತ್ನ ನೀನಾಗಿ ನಮ್ಮ ಸಮಾಜಕ್ಕೆ ಹೆಸರು ತಂದಿ. ಅದಕ್ಕೆ ನಿನಗೂ ಮತ್ತು ನೀನು ತಾಯಿ ತಂದಿಗೆ ಎಲ್ಲರಿಗೂ ನಮ್ಮ ಸಮಾಜ ಎಲ್ಲರಿಗೂ ಹಾಗೂ ಶರಣರಿಗೂ ನಮಸ್ಕಾರಗಳು. ನಾನು SSLCಯಲ್ಲಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಬರಬೇಕಂದ್ರೆ ಫಸ್ಟ್ ನಮ್ಮ ಕಾರಣ ನಮ್ಮ ತಂದೆ ತಾಯಿಗಳು, ಅವರು, ಆಮೇಲೆ ನಮ್ಮ ಶಾಲೆ ಶಿಕ್ಷಕರು, ಆಮೇಲೆ ನಮ್ಮ ತಾಲೂಕಿನ ಅಧಿಕಾರಿಗಳು, ನಮ್ಮ ಜಿಲ್ಲಾ ಅಧಿಕಾರಿಗಳು ಕೊಟ್ಟಿರತಕ್ಕಂಥ ಒಂದು ಪ್ರೋತ್ಸಾಹ ನನಗೆ ಈ ಸಾಧನೆ ಮಾಡಲು ಅವಕಾಶವಾಯಿತು. ಹಾಗೂ ನಮ್ಮ ಇಲಾಖೆ ಬಿಟ್ಟಂತಹ ಏನು ಪ್ರಶ್ನೆಪತ್ರಿಕೆಗಳು ಹಾಗೂ LBA ಏನಿದೆ ಈ ಎಲ್ಲದರ ಒಂದು ಉಪಯೋಗ ಪಡೆದುಕೊಂಡು ನಾನು ಈ ಒಂದು ಸಾಧನೆ ಮಾಡಲು ಸಾಧ್ಯವಾಯಿತು. ಹಾಗೂ ನಮ್ಮ ಪಾಲಕರ ಬಗ್ಗೆ ಹೇಳಬೇಕಂದ್ರೆ, ಮೊದಲನೇದಾಗಿ ನಾನು ಓದೋ ಶಾಲೆಯಲ್ಲಿಯೇ ನಮ್ಮ ತಂದೆಯವರು ಕನ್ನಡ ಶಿಕ್ಷಕರಾಗಿ ಕೆಲಸ ಮಾಡುತ್ತಿದ್ದರು. ಅವರು ಶಾಲೆಯಲ್ಲಿ ಶಿಕ್ಷಕರಾಗಿ, ಮನೆಯಲ್ಲಿ ಪಾಲಕರಾಗಿ ನನಗೆ ಎರಡೂ ರೀತಿಯ ಪ್ರೋತ್ಸಾಹವನ್ನು ನೀಡಿದ್ದಾರೆ. ಇವತ್ತು ನಾನು ಈ ಸಾಧನೆ ಮಾಡಲು ಕಾರಣವೇನೆಂದರೆ ಅದು ನನ್ನ ಶಾಲೆಯ ಶಿಕ್ಷಕರು, ನನ್ನ ತಂದೆ ತಾಯಿ ಅಂತ ಹೇಳಲು ಬಯಸುತ್ತೇನೆ. ಪಾರ್ವತೀಶ್ವರ ಬಸವರಾಜನೇ, ಬಸವಣ್ಣನೇ, ಬಸವ ತಂದೆ, ಬಸವ ಕೃಪಾನಿಧಿಯೇ, ಬಸವ ಪರಮೇಶ್ವರೀಶ್ವರ, ಬಸವ ಪರಪಾದಿದೇವ, ರಕ್ಷಿಸು ಬಸವ, ರಕ್ಷಿಸು ಬಸವ. ಜಯ ಮಂಗಳಂ, ಜಯ ವಿಶ್ವಗುರು ಬಸವಣ್ಣನವರಿಗೆ, ವೀರಮಾತೆ ಚೆನ್ನಮ್ಮನವರಿಗೆ ಜಯವಾಗಲಿ. ಸಮಾಜ ಶೇರ್ ಅಲ್ಲೇ ಒಂದು ಸ್ವಲ್ಪ ಕ್ರಾಸ್ ಆಗಿ ಹಿಂದೆ ನಿಂತು ಕರ್ನಾಟಕ ರಾಜ್ಯಕ್ಕೆ SSLC ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕನ್ನು ಪಡೆದಿರ್ತಕ್ಕಂಥ ನಮ್ಮ ಕಿತ್ತೂರು ಕರ್ನಾಟಕದ ಅಥಣಿ ತಾಲೂಕಿನ ಉಳ್ಯಾಳ ಗ್ರಾಮದ ನಮ್ಮ ನಾಗಪ್ಪ ಪಾಟೀಲ್ ಅವರ ಸುಪುತ್ರಿ ಪ್ರಾರ್ಥನಾ ಪಾಟೀಲ್ ಇವತ್ತು ಸರ್ಕಾರಿ ಶಾಲೆಯಲ್ಲಿ ಓದಿ 7 ಜನ ಮೊದಲ ರ್ಯಾಂಕಲ್ಲಿ ಮೊದಲ ಸ್ಥಾನ ಪಡೆದಕ್ಕಂಥ ಕೀರ್ತಿ ಕುಮಾರಿ ಪ್ರಾರ್ಥನೆಗೆ ಸಲ್ಲುತ್ತೆ ಅನ್ನುವಂಥ ಮಾತನ್ನು ಹೇಳೋಕ್ಕೆ ಭಾಳ ಹೆಮ್ಮೆ ಅನಿಸುತ್ತೆ. ಅದು ನಮ್ಮ ಉತ್ತರ ಕರ್ನಾಟಕದವರು, ನಮ್ಮ ರೈತರ ಮಗಳು ಅನ್ನೋದು ಸಂತೋಷ, ಜೊತೆಯಲ್ಲಿ ನಮ್ಮ ಲಿಂಗಾಯತ ಪಂಚಮಸಾಲಿ ಸಮಾಜ ಅನ್ನೋದು ನಮ್ಗೆ ಭಾಳ ಹೆಮ್ಮೆಯ ವಿಷಯ. ಹಾಗಾಗಿ ಈ ಸಾರಿ 7 ಜನರಲ್ಲಿ ನಮ್ಮ ಸಮುದಾಯದವರು 2 ಸ್ಟೇಟಿಗೆ ಫಸ್ಟ್ ಟೈಮ್ ಬಂದರೆ, ನಮ್ಮ ಹುಡುಗಂಡರು ನಮ್ಮ ಬಸವರಾಜ್ ಕನ್ಪುರ್ ಅವರ ಮಗಳು ಮತ್ತು ನಮ್ಮ ನಾಗಪಾಟೀಲ್ ಅವರ ಮಗಳು. ಈ ವಿದ್ಯಾರ್ಥಿನಿ ವಿಶೇಷ ಏನಪ್ಪ ಅಂದರೆ
ಅವರ ತಂದೆ ಸರ್ಕಾರಿ ಶಾಲೆಯಲ್ಲಿ ಪ್ರೌಢಶಾಲೆ ಶಿಕ್ಷಕನ ಕೆಲಸ ಮಾಡಬೇಕಾರೆ ಈ ಮಗುವು ಸಹ ಸರ್ಕಾರಿ ಶಾಲೆಯಲ್ಲಿ ಓದ್ಬಿಟ್ಟು ಒಂದು ಮಾದರಿಯಾಗಿದ್ದಾರೆ. ಅಂದರೆ ಸರ್ಕಾರಿ ಶಾಲೆಯಲ್ಲಿ ಓದುವ ಮಕ್ಕಳು ತುಂಬ ಶಾಣ್ಯರು, ದಡ್ಡರು ಅನ್ನೋದನ್ನು ಇಡೀ ನಾಡಿಗೆ ತೋರಿಸುವ ಕೆಲಸವನ್ನು ಆ ಮಗು ಮಾಡಿದೆ. ಹಾಗಾಗಿ ಆ ಮಗುವಿನ ಕನಸೇನಿದೆ, ಮುಂದೆ ನಾವು ಡಾಕ್ಟರ್ ಆಗಬೇಕು ಕನಸಿದೆ, ಡಾಕ್ಟ್ರಾಗಿ ಬಡವರ ಸೇವೆ ಮಾಡೋದು ಕನಸಿದೆ. ಆ ಮೂಲಕವಾಗಿ ಇಡೀ ಸಮಾಜಕ್ಕೆ, ಇಡೀ ನಾಡಿಗೆ ಆ ತಾಯಿ ಮುಖಾಂತರ ಇನ್ನೂ ಹೆಚ್ಚಿನ ಶ್ರೇಯಸ್ಸು ಸೇವೆ ಸಿಗಲಿ. ಇದಕ್ಕೆಲ್ಲ ಮೂಲ ಕಾರಣ ಅವರ ತಂದೆ ತಾಯಿಯ ಕೊಟ್ಟಂಥ ಸಂಸ್ಕಾರ, ಪ್ರೋತ್ಸಾಹ, ಹಾಗೆ ಜನ್ಮ ಕೊಟ್ಟ ತಂದೆ ತಾಯಿ ಋಣ ಇಟ್ಕೊಂಡು ಸಮಾಜ ಉನ್ನತಿಸುವ ಕೆಲಸವನ್ನು, ದೇಶದ ಉನ್ನತಿಸುವ ಕೆಲಸವನ್ನು ಪ್ರಾರ್ಥನಾ ಪಾಠ ಮಾಡಿ ಆ ಮಗುವಿನ ಓದಲಿಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹ, ಎಲ್ಲ ರೀತಿಯ ಇರ್ತಕ್ಕಂಥ ಕಣವನ್ನು ಮಾಡಲಿಕ್ಕೆ ನಮ್ಮ 15 ತಾಲೂಕು ಪಂಚಮಸಾಲಿ ಸಮಾಜ, ಕೂಡಲ ಸಂಘದ ಪಂಚಮಸಾಲಿ ಪೀಠ ಯಾವತ್ತೂ ಆ ಮಗುವಿನ